ನಮ್ಮ ಗೌರವ ವೆಂಕಟೇಶ್ ಮಾಸ್ಟ್ರದು ಪೈನ ಮೂರನೇ ಚಿತ್ರದ ನಿರ್ದೇಶನ ಇದು ಅವ್ರು ಮಾಡ್ತಾ ಇರೋದು. ಫಸ್ಟ್ ಲೇಡಿ ಟೈಗರ್ ಮಾಡಿದ್ರು, ನನ್ನ ಜೊತೆಗೆ ನಾನು ಫಸ್ಟ್ ಡೈರೆಕ್ಷನ್ ಮಾಡಿಸಿದ್ದು. ಸೊ ಸೆಕೆಂಡ್ ಕೊಕೇನ್ ಮಾಡಿದ್ದಾರೆ, ಇದು ಮೂರನೇ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ. ನಮ್ಮ ಬ್ಯಾನರ್ ಅವ್ರ ಥರ, ನಮ್ಮ ಫ್ಯಾಮಿಲಿಯವ್ರ ಥರ ಗೌರವ ವೆಂಕಟೇಶ್ ಮಾಸ್ಟ್ರು. ನಂದು ಯಾವುದೇ ಸಿನಿಮಾ ಸ್ಟಾರ್ಟ್ ಆದರೂ ಅವ್ರಿಗೆ ಫೈಟ್ಸ್ ಇದ್ದೇ ಇರುತ್ತೆ ಯಾವಾಗ್ಲೂ. ಸೊ ನಾವು ಕೂಡ ಶಾರ್ಟ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಜೊತೆಗೆ. ಈ ಪೈನ ಚಿತ್ರಕ್ಕೆ ಒಳ್ಳೇದಾಗಲಿ, ಈ ಪೈನ ಚಿತ್ರಕ್ಕೆ ಹಣ ಹಾಕಿರುವಂಥ ನಮ್ಮ ನಿರ್ಮಾಪಕರಿಗೆ ಗೋವಿಂದ ರಾಜು ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಹಣ ವಾಪಸ್ ಬರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪ್ರತಿ ನಿರ್ಮಾಪಕರು ಕೂಡ ಸಿನಿಮಾ ಮಾಡೋಕ್ಕೆ 2 ಗುಂಡಿಗೆ ಬೇಕು ಇವಾಗ ಆಗ್ತಾ ಇರೋ ಬಿಸ್ನೆಸ್ ನೋಡಿದ್ರೆ. ಸೊ ಧೈರ್ಯ ಮಾಡಿ ಸಿನಿಮಾಕ್ಕೆ ಹಣ ಹಾಕಿ, ಅದರಲ್ಲೂ ಎಲ್ಲ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದಾರೆ. ಆ ಹೊಸ ಪ್ರತಿಭೆಗಳಿಗೂ ಸಹ ಒಳ್ಳೇದಾಗಲಿ, ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ಬೇಗ ಸಿನಿಮಾ ಶೂಟಿಂಗ್ ಫಿನಿಶ್ ಮಾಡಿ ಬೇಗ ತೆರೆ ಮೇಲೆ ಬರಲಿ. ಬಂದಾಗ ಹೇಳಿ, ಬಂದು ಸಿನಿಮಾ ನೋಡ್ತೀನಿ ಮಾಸ್ಟರ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಇದು 3ನೇ ಚಿತ್ರ. ನಾನು ಮೇಡಮ್ ಅವ್ರನ್ನ ಒಂದು ಮಾತು ಕೇಳಿದ್ದೆ, ಯಾಕಂದರೆ ಆಷಾಢ ಇರೋದ್ರಿಂದ ನೆಕ್ಸ್ಟ್ ವೀಕ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಷಾಢ ನೆಕ್ಸ್ಟ್ ವೀಕ್ ಆಷಾಢ ಸ್ಟಾರ್ಟ್ ಆಗೋದ್ರಿಂದ ನನ್ನ ಮೇಡಮ್ ಅವ್ರಿಗೆ ಒಂದೇ ಒಂದು ಫೋನಲ್ಲಿ ಕಾಲ್ ಮಾಡಿದೆ. ಯಾಕೆಂದರೆ ನಾನು ಫ್ಯಾಮಿಲಿ ಫ್ರೆಂಡ್ ಥರ, ಅವ್ರ ಫ್ಯಾಮಿಲಿಯಲ್ಲಿ ನಾನೊಬ್ಬರು ಅಂದ್ಕೊಂಡೆ. ನಾನು ಅವ್ರು ಫೋನ್ ಮಾಡಿದಾಗ ಅವರು ಯಾವುದಕ್ಕೂ ಇಲ್ಲ ಅಂದರೆ ಎಲ್ಲಿ ಯಾವಾಗ ಹೇಳಿ ಅಷ್ಟೇ ಅಂದರು. ಸೊ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ತುಂಬ ಜನ ಅಪ್ಸೆಟ್ ಮಾಡಿದೆ, ಬರ್ತೀನಿ ಅಂತ ಹೇಳಿದೆ. ಅಪ್ರೋಚ್ ಮಾಡಿದ್ರು ಬರ್ತೀನಿ ಅಂತ ಹೇಳೋದು ಅನ್ಕೊಂಡಿಲ್ಲ. ಬಟ್ ಇಲ್ಲ ಬಂದಿಲ್ಲ ಅಂದರೆ ಹೇಳ್ಬೇಕಂತೀನಿ. ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿದ್ದೆ ನಾನು ತುಂಬ ಋಣಾಗಿರ್ತೀನಿ. ಸೊ ಪೈನಾ ಸಿನಿಮಾ ಇದು ಒಂದು ಆರ್ಆರ್ ಸಿನಿಮಾ. ನಮ್ಮ ಡಾಕ್ಟರ್ ಲೀಲಾಮೋಹನ್ ಇಂಟ್ರೊಡಕ್ಷನ್ ಅಂದರೆ ನಾನು ಇಂಟ್ರೊಡಕ್ಷನ್ ಮಾಡಬೇಕಾಗಿಲ್ಲ, ಅದೇ ಇಂಟ್ರೊಡಕ್ಷನ್ ಆಗಿಬಿಟ್ಟಿದ್ದಾರೆ. ನಾಯಿದು ಎಚ್ಚರಿಕೆ ಅನ್ನೋದು ಇಂಟ್ರೊಡಕ್ಷನ್ ಆಗಿದ್ದಾರೆ. 3-4 ಸಿನಿಮಾದಲ್ಲಿ ಮಾಡಿದ್ದಾರೆ. ಹಾಗೆಯೇ ಕೊಕೇನ್ ಸಿನಿಮಾದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಇದರ ಇಂಟ್ರೊಡಕ್ಷನ್ ಸುರಾಗ್ ಅಂತ ಇನ್ನೊಂದು ಹುಡುಗನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಸುರಾಗ್ ಅಂತ ಅವನು ಇದರಲ್ಲಿ ನಾಯಕರಾಗಿ ನೆಟ್ವರ್ಕ್ ಮಾಡ್ತಿದ್ದಾರೆ. ಸೊ ಆಮೇಲೆ ನಮ್ಮ ಹೀರೋಯಿನಿಯಾಗಿ ದೇವ ಇವರೇ ಸೃಷ್ಟಿ ಅಂತ. ನೀವು ರಿವೀಲ್ ಮಾಡಬಾರ್ದು ಯಾರು ಏನು ಅಂತ. ಎಲ್ಲ ಇನ್ನೊಂದು ಹೇಳ್ತಾರೆ, ಅವರು ದೇವ, ಅವರು ಮಧು ಅಂತ, ಎಲ್ಲರೂ ದೇವ ಅಂತ ಹೇಳ್ಬಿಡಿ ಹೋಗ್ಲಿ ಒಟ್ಟಿಗೆ. ಸೊ ಇದು ಆರ್ಆರ್ ಕಂಟೆಂಟು. ಒಂದು ಪೈನ ಅಂದರೆ ಅದು ಎಲ್ಲರೂ ಕನ್ಫ್ಯೂಸಲ್ ಇದ್ದಾರೆ. ಪೈನ ಅಂದರೆ ಏನು ಅಂತ. ಪೈನ ಅಂದರೆ ಮಗು ಮೇಲೆ ಕಥೆ ಆಗುತ್ತೆ. ಸೊ ಮಗುವಿಂದಲೇ ಕಥೆ ಸ್ಟಾರ್ಟ್ ಆಗಿ ಕೊನೆಗೆ ಏನಾಗೋದು ಸಿನಿಮಾ. ಇದು ಇವತ್ತಿನ ಶುರುವಾಗಿ ಒಂದೇ ಶೂಟಲ್ಲಿ ಮುಗಿಸ್ತಾ ಇದ್ದೀವಿ. ಯಾವುದು ನಾನು ಮಾಡಿ 3 years. ಬಟ್ ಎಲ್ಲ ಇದು ಸ್ವಲ್ಪ CG ಸಿನಿಮಾದಲ್ಲಿ ಜಾಸ್ತಿ ಇದೆ. ತುಂಬ ರೆಸಿಪಿ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಅಯ್ಯೋರಾಜ್ ಭಟ್ರು, ಸಾಧು ಗೊತ್ತಿಲ್ಲ, ವೆಂಕಟರು ಮಾಡ್ತಿದ್ದಾರೆ. ಸೊ ಅವನ್ನೆಲ್ಲ ನಾನು ಡೇಟ್ ಕೊಟ್ಕೊಂಡಿದ್ದೀನಿ, ಅವನ್ನೆಲ್ಲ ಭೇಟಿ ಆಗಿದ್ದಾರೆ. ಸೊ ಅವ್ರದ್ದು ನೆಕ್ಸ್ಟ್ ಶೂಟಿಂಗ್ ಅಂದರೆ 1ನೇ ತಾರೀಕು ನಾನು ಡೇಟ್ ಮಾಡಿದ್ದಾರೆ. ಸೊ ಈಗ ಹೀರೋ ಏನಿದೆ ಅದನ್ನು ಶೂಟ್ ಮಾಡ್ತೀನಿ. ಸೊ ಚಿಕ್ಕಮಗಳೂರು ಶೂಟಿಂಗು, ಬೆಂಗಳೂರು. ಸೊ ಇದಕ್ಕೆ ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಅಂದರೆ ಆ ಒಂದು ಮಗು ಮೇಲೆ ಹೋಗೋ ಕಂಟೆಂಟು. ಸೊ ಎಲ್ಲರೂ ಮಾಡಿರ್ತಾರೆ, ಬಟ್ ಇದು ಮಗುವಿಂದ ಆಗೋ ಕಂಟೆಂಟಿಂದ ಸೊ ತುಂಬ ಕತೆ ಇದಾಗಿರುತ್ತೆ. ಅದನ್ನು ಇದೇ ಮಗು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾಮೋಹನ್ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ನಾನು ತುಂಬ ಪ್ರೆಸ್ ಮೀಟ್ಗಳು ಇದನ್ನೇ ಹೇಳ್ತಾ ಇರ್ತೀನಿ. ಸೊ ಮತ್ತೆ ಪರಿಚಯ ಆಗಲಿ ಅಂತ. ಆಮೇಲೆ ಮೊದಲನೇದಾಗಿ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ನೀವು ಇವತ್ತು ಸ್ಪೆಂಡ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು. ಸ್ವಲ್ಪ ತಡ ಆಯಿತು ಅಲ್ವಾ ಮಾಸ್ಟರ್, ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ಇವಾಗ ನನ್ನ ಬಗ್ಗೆ ಆಲ್ರೆಡಿ ಮಾಸ್ಟರ್ ಹೇಳಿದ್ದಾರೆ, ಆಮೇಲೆ ಸಿನಿಮಾ ಬಗ್ಗೆನೂ ಹೇಳಿದ್ದಾರೆ. ಸೊ ಇದೊಂದು ಸಸ್ಪೆನ್ಸ್, ಒಂದು ಥ್ರಿಲ್ಲರ್ ಹರರ್ ಥರ ಕಂಟೆಂಟ್ ಇರುವಂಥ ಮೂವಿ. ನೀವು ತುಂಬ ಭಯಾನಕವಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದು ಖಂಡಿತ ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾ. ಥಿಯೇಟರ್ಗೆ ಬರಬೇಕು, ನೋಡಬೇಕು. ಈಗ ಮೊಬೈಲಲ್ಲಿ ನೋಡೋದು ಅದು ಅಷ್ಟು ಎಫೆಕ್ಟ್ ಕಾಣಲ್ಲ ಅಂತ ನನಗೆ ಅನಿಸುತ್ತೆ. ಏನು ಮಾಸ್ಟರ್, ಇವಾಗ OTT ಅಂದರೆ ಈಗ ನಮಗೆಲ್ಲ ಗೊತ್ತಿದೆ. ಈಗ OTT ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಮೂವೀಸು OTTಯಲ್ಲಿ ರಿಲೀಸ್ ಆಗೋದ್ರಿಂದ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ಲ. ನಮ್ಮ ಕನ್ನಡ ಸಿನಿಮಾ ಗೆಲ್ತಾ ಇಲ್ಲ. ಸೊ ಕನ್ನಡ ಸಿನಿಮಾನ ಉಳಿಸ್ಬೇಕು. ನಾವು ಕರೆಕ್ಟಾಗಿ ಕಂಟೆಂಟ್ ಪ್ಲ್ಯಾನ್ ಮಾಡಿ ತೆಗೆದ್ರೆ ನೀವೆಲ್ಲನೂ ಬರ್ತೀರಾ ಅಂತ ನಮಗೆ ಗೊತ್ತು.
ನಮ್ಮ ಕನ್ನಡ ಜನ ಯಾವತ್ತೂ ನಮ್ಮನ್ನ ಬಿಡೋದಿಲ್ಲ, ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಪರಭಾಷೆ ಚಿತ್ರಗಳು ನೋಡಿದ್ರು ಕೂಡ ನಮ್ಮ ಕನ್ನಡ ಸಿನಿಮಾನ ಯಾವತ್ತೂ ಯಾರೂ ಬಿಟ್ಟಿರಲಿಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾನ ಈಗ ಯಶ್ ಅವರು ಹೇಳ್ದಂಗೆ ಪ್ಯಾನ್ ಇಂಡಿಯಾ ಅಲ್ಲ, ಪ್ರಪಂಚದಲ್ಲೇನೆ ಕರ್ಕೊಂಡು ಹೋಗ್ಬೇಕು, ತಗೊಂಡು ಹೋಗ್ಬೇಕು ಅನ್ನೋ ಲೆವೆಲ್ಗೆ ನಾವು ಸಿನಿಮಾಗಳನ್ನ ತೆಗಿಬೇಕು. ಆ್ಯಂಡ್ ವಿ ವಿಲ್ ಪ್ಲಾನ್ ಇಟ್ ಅಕಾರ್ಡಿಂಗ್ ಟು ದ್ಯಾಟ್ ಆಲ್ಸೋ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇವಾಗ OTT ಸೀರೀಸಲ್ಲಿ ತುಂಬ ಜನ ಇವಾಗ ಪ್ಯಾಷನೇಟ್ ಅಂದರೆ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತಾರೆ. ಸೊ ಅದೇ ಥರ ನಮ್ಮ ಕನ್ನಡ ಮೂವೀಸನ್ನ ಇಡೀ ಪ್ರಪಂಚನೂ ನೋಡಬೇಕು. ಯಾವ ಮೂವಿ ಅಂದರೆ ಕನ್ನಡ ಮೂವಿ ಅಂತ ಹೇಳಬೇಕು. ಯಾವ ಥರ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತೀವಿ. ಆಮೇಲೆ ಮೂವಿ ಮ್ಯಾಟರ್ಗೆ ಬಂದಾಗ ನಮ್ಮ ಚಿರಾಗ್ ಈಸ್ ನ್ಯೂ ಎಂಟ್ರಿ, ಬಟ್ ಈಸ್ ವೆರಿ ವೆಲ್ ಪ್ರಿಪೇರ್ಡ್. ಮಾಸ್ಟರ್ ತುಂಬ ಟ್ರೈನಿಂಗ್ ಕೊಟ್ಟಿದ್ದಾರೆ, ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿರೋದ್ರಿಂದ ಫೈಟ್ ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಆಮೇಲೆ ಮಧುಶ್ರೀ, ಆಮೇಲೆ ನಮ್ಮ ಗೋವಿಂದ್ ಸರ್, ಇವ್ರಿಲ್ಲ ಅಂದ್ರೆ ನಮ್ಗೆ ಯಾರು ಇಲ್ಲ. ನೋಡಿ ಇಲ್ಲಿ ನೋಡಿ ನಮ್ ಸರ್ ಇಲ್ಲ ಅಂದ್ರೆ ಯಾರು ಇಲ್ಲ. ಆಮೇಲೆ ಮಾಸ್ಟರು ಇಸ್ ಅ ಬ್ಯಾಕ್ ಸಪೋರ್ಟ್ ಫಾರ್ ಅಸ್, ಮಾಸ್ಟರು. ಆಮೇಲೆ ತೃಪ್ತಿ, ಶಿ ಇಸ್ ಅ ವೆರಿ ಪ್ಯಾಷನೇಟ್ ಗರ್ಲ್. ಆಮೇಲೆ ಮಾಸ್ಟರ್ ನನಗೆ ತುಂಬಾ ವರ್ಷದಿಂದ ಪರಿಚಯ, ಆಲ್ಮೋಸ್ಟ್ 7-8 ವರ್ಷದಿಂದ ಪರಿಚಯ ಮಾಸ್ಟರ್ ನನಗೆ. ಮೊದಲಿಂದ ಕೂಡ ನಾನೇ ಹೀರೋ ಮೇಡಮ್, ನಾನು ಮತ್ತೆ ನಮ್ಮ ಚಿರಾಗ್. ಪಾತ್ರದ ಬಗ್ಗೆ ಅಂದ್ರೆ ಇವಾಗ ಅದನ್ನ ಮಾಸ್ಟರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ, ಯಾಕಂದ್ರೆ ಬಿಕಾಸ್ ಈಸ್ ದ ಡೈರೆಕ್ಟರ್. ನಾನು ಹೇಳೋದಕ್ಕಿಂತನೂ ಮಾಸ್ಟರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಸಸ್ಪೆನ್ಸ್ ಪಾತ್ರ ಬಂದು ಸಸ್ಪೆನ್ಸ್, ಯಾಕೆಂದ್ರೆ ಇದರಲ್ಲಿ ಇಬ್ಬರು ನಾಯಕರಿಂದ ಸೊ ಯಾರು ಡೆವಿಲ್ ಯಾರು ಡೆವಿಲ್ ಇಲ್ಲ ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಬಟ್ ಸಿನಿಮಾ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಈಸ್ ಎ ಡೆವಿಲ್, ಯಾಕಂದ್ರೆ ಇಬ್ಬರು ಹೀರೋ ಇರೋದ್ರಿಂದ ನಾನು ಸೊ ಇಬ್ಬರು ಹೀರೋಗೂ ಒಳ್ಳೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಇವ್ರು ಜಾಸ್ತಿ ಅವ್ರು ಕಮ್ಮಿ, ಈಸ್ ಎ ಈಕ್ವಲ್ ಕ್ಯಾರೆಕ್ಟರ್. ಸೊ ಅದು ಸಸ್ಪೆನ್ಸ್ ಆಗಿದೆ. ಸಿನಿಮಾನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಥಿಯೇಟರ್ದಲ್ಲಿ ಎಕ್ಸ್ಪೀರಿಯನ್ಸೇ ಬೇರೆ ತರ ಇರುತ್ತೆ. ಸೌಂಡ್ ಎಫೆಕ್ಟ್ಸ್ ಆಗಲಿ ಇನ್ನೊಂದಾಗ್ಲಿ ಯಾವ ಹೋಮ್ ಥಿಯೇಟರ್ಲ್ಲೂ ಸಿಗಲ್ಲ, ಮೊಬೈಲಲ್ಲೂ ಸಿಗಲ್ಲ. ನಮ್ಗೆ ಗೊತ್ತಿದೆ ಮೊಬೈಲ್ ಎಷ್ಟು ಡೇಂಜರ್ ಅಂದ್ರೆ, ಇವಾಗ ನಾವೆಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ವಿ. ಮೊಬೈಲ್ ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ನಾನು ಹೇಳೋದೇನು ಅಂದ್ರೆ, ಸಿಗರೆಟ್ಟು ಎಣ್ಣೆ ಕುಡಿಯೋದೇ ಬೆಸ್ಟು, ಗೊತ್ತಾಯ್ತಾ? ಮೊಬೈಲ್ಗಿಂತೂ ಕೆಟ್ಟ ಅಭ್ಯಾಸ ಇನ್ನ ಯಾವುದೂ ಇಲ್ಲ. ಮೊಬೈಲ್ ಕಂಪೇರ್ ಮಾಡಿದ್ರೆ ಸಿಗರೆಟ್ ಕುಡಿಯೋದು ಎಣ್ಣೆ ಕುಡಿಯೋದೇ ಬೆಸ್ಟ್ ಅನ್ಸ್ಬಿಡುತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕ ಹುಡುಗರು ಹುಡುಗಿರು ಇವಾಗ ಈ ಕಾಲದಲ್ಲಿ ಇರೋರು ಎಲ್ಲ ಮೊಬೈಲಲ್ಲಿ ಇಟ್ಕೊಂಡು ರೀಲ್ಸ್ ಮಾಡ್ಲಿ, ತೊಂದರೆ ಇಲ್ಲ. ಬಟ್ ಆದ್ರೆ ಅಡಿಕ್ಟ್ ಆಗಿಬಿಟ್ಟಿರೋದ್ರಿಂದ ಅದು ತುಂಬಾ ಡೇಂಜರ್ ಅಂತ ನಾನು ಹೇಳ್ತೀನಿ. ಸೊ ನನ್ನ ಹೆಸರು ಗೋವಿಂದರಾಜು, DSS ಗೋವಿಂದರಾಜ್ ಅಂತಾರೆ, ದೇವನಹಳ್ಳಿ. ಮಾಸ್ಟರ್ ಹತ್ರ ನನಗೆ 15 ವರ್ಷ 14 ವರ್ಷ 2007ರಲ್ಲಿ ಬಂದೆ. ನಾನು ಹೆಂಗ್ ಬಂದಿರೋದಂದ್ರೆ, ಒಂದು ಕ್ಲಾಸ್ ಆಗಿ ಅವ್ರ ಫೈಟ್ ಮಾಸ್ಟರ್ ಆಗಿ ನಾನು ಕ್ಲಾಸ್ ಒಂದು ಶಿಷ್ಯನ ತರ ಬಂದೆ. ನಾನು ಶಿಷ್ಯನ ತರ ಬಂದಿರೋ ಇವ್ರ ಮಟ್ಟಿಗೆ ತಗೊಂಡು ಪ್ರೊಡ್ಯೂಸರ್ ಆಗಿದೆ ಅಂದ್ರೆ ಅದು ದೇವ್ರ ಕೃಪೆ, ಆಯ್ತಾ. ಇವ್ರು ಮೀಟ್ ಆಗಿರೋದು 10 ವರ್ಷ 15 ವರ್ಷ ಆಯ್ತು ಮೀಟ್ ಆಗಿ. ನಾನು ಕ್ಲಾಸ್ ಮಾಡಿಸ್ಕೊಂಡು 1-2 ವರ್ಷ ಇವತ್ತು ಅನುಭವ ಮಾಡಿಸ್ಕೊಂಡು ಫೈಟಿಂಗ್ ಅಲ್ಲಿ ಕಲ್ತ್ಕೊಂಡು 1-2 ಸಿನಿಮಾಗೆ ಇದು ಮಾಡಿದ್ದಲ್ಲ ಮಾಸ್ಟರ್. 2 ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅವಾಗ 2007ರಲ್ಲಿ. ಅವರು ಶಿಷ್ಯನಾಗಿ ಇವಾಗ ಪ್ರೊಡ್ಯೂಸರ್ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಆರ್ ಫಿಲಮ್ ಅಂದ್ಬಿಟ್ಟು ಚೆನ್ನಾಗಿದೆ, ಫೈನಲ್ ಫಿಲಮ್ ಚೆನ್ನಾಗಿದೆ. ಸ್ಟೋರಿ ಎಲ್ಲ ತಗೊಂಡ್ಬಂದು ನೋಡಿದ್ದೀನಿ, ಎಲ್ಲ ಸ್ಟೋರಿ ಎಲ್ಲ ನೋಡಿ ಎಲ್ಲ ಓದಿದ್ದೀನಿ. ಚೆನ್ನಾಗಿದೆ ಮಾಸ್ಟರ್, ಮಾಡೋಣ ಅಂತ ನಾನು ಒಂದು 2-3 ತಿಂಗಳಿಂದ ಬ್ಯಾಕಲ್ಲಿ ಹೇಳಿದ್ದೆ. ಅವ್ರು ಈ ಫಿಲಮ್ ಮಾಡ್ಬೇಕಾದ್ರೆ, ಈ ಫಿಲಮ್ ಸ್ಟೋರಿ ಮಾಡ್ಬೇಕಂತಂದ್ರೆ ಎಲ್ಲಾ ತರ ಸಿಚುವೇಶನ್ ಎಲ್ಲಾ ಕಡೆ ಏನೇನು ಆಗ್ತಿದೆ, ಫೈನಲ್ ಫಿಲಮ್ ದೆವ್ವ ಫಿಲಮ್ಗಳೆಲ್ಲ ಬಂದು ಸ್ಟೋ ಬಂದು ಹೋಗ್ಬಿಟ್ಟಿದ್ದಾವೆ. ಇದೊಂಥರ ಲೇಟೆಸ್ಟ್ ಚೆನ್ನಾಗಿದೆ. ಒಂದು ಮಗುವಿಂದ ಹೆಂಗಿದೆ ಅಂದ್ರೆ ಫಿಲಮ್ ಸೂಪರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಒಳ್ಳೆ ಸೌಂಡ್ ಗೀನ್ ಇನ್ನೊಂದು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಈ ಫಿಲಮ್ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಆಗ್ಬೇಕಂದ್ಬಿಟ್ಟು ನಮ್ಗೆ ಒಂದು ಖುಷಿ ಇದೆ. ಮಾಸ್ಟರ್ ಹೇಳಿದ ಮೇಲೆ ಬಂದಿದ್ದೀನಿ. ಅದು ಪ್ರೊಡ್ಯೂಸರ್ ಆಗ್ಬೇಕಾ ಪಡೀರ ನಿಂತಿಕ್ಕೆ ಆಯ್ತು ಮಾಸ್ಟರ್, ನಾನು ಆಗ್ತೀನಿ, ನಿಮ್ಮ ಶಿಷ್ಯನಾಗಿ ಮಾಡ್ತೀನಿ, ಆಯ್ತು ಆಗಲಿ, ಸಕ್ಸಸ್ ಆಗಲಿ, ದೇವ್ರಿದ್ದಾನೆ ಅಂತ ನಾನು ಬಂದಿದ್ದೀನಿ. ದೇವ್ರ ಕೃಪೆ ಅಷ್ಟೇ. ಜನಗಳೆಲ್ಲ ನೋಡಿ ನಮ್ಮ ಕರ್ನಾಟಕ ಫಿಲಮ್ ಇನ್ನೂ ಬೆಳೆಸಿದ್ರೆ ನಮ್ಮಂತರ ಬೆಳಿತೀವಿ, ನಮ್ಮಂತರ ಬೆಳಿತೀವಿ, ನಮ್ಮಂತರ ಇನ್ನೊಂದು 10 ಜನ ಬರೀತಾರ. ನಮ್ಮ ಕರ್ನಾಟಕ ಫಿಲಮ್ ಎಲ್ಲರಿಗೂ ಒಂದು ಮಾತು ಕೇಳ್ತೀನಿ, ಎಲ್ಲರಿಗೂ ಬಯಸ್ತೀನಿ. ನಮ್ಮ ಕರ್ನಾಟಕ ಜನ ಎಲ್ಲರಿಗೂ ನಮ್ಮ ಕರ್ನಾಟಕ ಫಿಲಮ್ ಚೆನ್ನಾಗಿ ಬೆಳೆಸಿರಿ. ಈ ಯೂಟ್ಯೂಬ್ ಅದು ಇದು ಎಲ್ಲ ಮೊಬೈಲ್ಗಳಲ್ಲಿ ನೋಡಕ್ ಹೋಗ್ಬೇಡಿ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಆಯ್ತಾ. ಎಲ್ಲರಿಗೂ ಕೈ ಮುಗಿತೀನಿ, ನಮ್ಮ ಕರ್ನಾಟಕ ಜನರಿಗೆ ಎಲ್ಲರಿಗೂ ಮುಗಿತೀನಿ. ನನ್ನ ಹೆಸರು ಚಿರಾಗ್ ಚಾಲುಕ್ಯ ಅಂತ. ಇವಾಗ ಪೈನಾ ಸಿನಿಮಾ ಮಾಡ್ತಿರೋದು ನಮ್ಮ ಮಾಸ್ಟರ್ ನೋಡಿ ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಸಿನಿಮಾ ಇದೆ ಅದು. ಮಾಸ್ಟರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಮಾಸ್ಟರ್ ಒಂದೇ ಮಾತು ಹೇಳಿದ್ದು, ಸಿನಿಮಾ ಹಿಟ್ಟಾಗುತ್ತೋ ಸಕ್ಸಸ್ ಆಗುತ್ತೋ ಬೇಡ, ನೀನು ಪರ್ಫಾರ್ಮೆನ್ಸ್ ಕೊಡು ಸಿನಿಮಾದಲ್ಲಿ. ಇನ್ನೇನು ಮಾಡ್ತಿದ್ಯಾ ಅದನ್ನ ಚೆನ್ನಾಗಿ ಮಾಡು.
ಇನ್ನು ಒಂದು ಸಿನಿಮಾ ಮಾಡು, ನಾನು 100 ಸಿನಿಮಾ ತೊಗೊಂಡೋಗಿ ಬಿಡ್ತೀನಿ ಅಂತ ಮಾಸ್ಟರ್ ನನಗೆ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಮಾಸ್ಟರ್ ಹಂಗೆ ತೊಗೊಂಡೋಗ್ಲಿ. ಆಮೇಲೆ August 15th ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ ಒಂದು, ಅದು ಬಿಗ್ ಲಾಂಚ್ ಆಗುತ್ತೆ, ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಇವ್ರು ಹೇಳ್ದಂಗೆ ಸಿನಿಮಾ ಯಾರು ಥಿಯೇಟ್ರಲ್ಲಿ ನೋಡಲ್ಲ. ಇವ್ರು ಹೇಳ್ದಂಗೆ ಸಿನಿಮಾ ಬಂದು ಯಾರು ಥಿಯೇಟ್ರಲ್ಲಿ ನೋಡಲ್ಲ. OTT ಬಂದಮೇಲೆ ಆಲ್ಮೋಸ್ಟ್ 90% ಪೀಪಲ್ OTTಲಿ ಬರುತ್ತೆ, ನಾವು ಯಾಕೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ತಪ್ಪು ಯೋಚನೆ ಮಾಡೋದು. ಬಂದು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ನೀವು ಬೇರೆ ಸಿನಿಮಾನ ಬೆಳೆಸ್ತೀರಾ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಲ್ಲ ನೀವು. ನಾನೊಬ್ಬ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೇನಂದರೆ, ಎಲ್ಲರೂ ಯಾವುದೇ ಸಿನಿಮಾ ಕನ್ನಡ ಆಗಲಿ ಥಿಯೇಟ್ರಿಗೆ ಹೋಗಿ ನೋಡಿ, ಬೆಳೆಸಿ ಜನನ, ಹೊಸ ಕಲಾವಿದನ ಮೇಲೆ ತೊಗೊಂಬನ್ನಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವರು ಒಂದೇ ಮಾತು ಹೇಳಿದ್ದು, OTT ಬಂದಮೇಲೆ ಅದು ಆಲ್ಮೋಸ್ಟ್ ಥಿಯೇಟ್ರಿಗೆ ಹೋಗೋದೇ ಬ್ಯಾನ್, ಸಿನಿಮಾ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಮಾಡಬೇಡಿ ನೀವು. ಅದನ್ನ ಮಾಡಿದ್ರೇ ಈ ಥರ ಇವಾಗ ನಾವು ಸುಮ್ಮನೆ ಇಷ್ಟು ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡ್ತೀವಿ, ಥಿಯೇಟ್ರಲ್ಲಿ ಓಡಿಲ್ಲ ಅಂದರೆ ನಮ್ಗೇನು ಉಪಯೋಗ? ಅದು ಸಕ್ಸಸ್ ಆಗುತ್ತೋ ಹಿಟ್ಟಾಗುತ್ತೋ ಬೇಡ, ಅದು ನಮಗೆ ಸಿನಿಮಾ ಓಡಬೇಕು ಅಷ್ಟೇ. ಅವ್ರು ಹೇಳ್ದಂಗೆ ಯಾರು OTT ನೋಡಬೇಡಿ, OTT ಸೆಕೆಂಡ್ರಿ, ಫಸ್ಟು ಥಿಯೇಟ್ರಲ್ಲಿ ನೋಡಿ ಬಂದ್ಬಿಟ್ಟು. ಹೊಸ ಕಲಾವಿದರನ್ನ ಯಾವತ್ತೂ ಮೇಲ್ ತೊಗೊಂಡೋಗಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಧನ್ಯವಾದಗಳು. ನನ್ನ ಕ್ಯಾರೆಕ್ಟರು ಅದೇ ಹೀರೋ ಕ್ಯಾರೆಕ್ಟರು. ಮಾಸ್ಟ್ರು ಸರಿಯಾಗಿ ಏನು ಹೇಳಿಲ್ಲ ನನಗೆ. ನನ್ನ ಮಾಸ್ಟ್ರು ಏನು ಹೇಳೇ ಇಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ. ನೀನು ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡು ಅಂತ ಹೇಳಿದೆ. ಸಸ್ಪೆನ್ಸ್ ಕ್ಯಾರೆಕ್ಟರ್, ಡ್ಯುಯಲ್ ಕ್ಯಾರೆಕ್ಟರ್ ಇದೆ ಅದ್ರಲ್ಲಿ ನಂದು. ಇಲ್ಲ, ಇದೆ ಫಸ್ಟ್ ಸಿನಿಮಾ ಇದೆ. ನನ್ನ ಹೆಸರು ತೃಪ್ತಿ. ಹೊಸ ಪರಿಚಯ ಗೊತ್ತಾಗುತ್ತೆ, ಕಸ್ಸಾಗ್ಬೋದು, ಬಟ್ ಆದರೂ ಎಕ್ಸೆಪ್ಟ್ ಮಾಡ್ತಿರೋ ಅನ್ನೋ ನಂಬಿಕೆ. ನಮ್ಮ ಕೌರವ್ ವೆಂಕಟೇಶ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ, ಉಳಿಸ್ಕೋತೀನಿ ಅಂತ ಹೇಳ್ತಾ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸರ್ ಸಪೋರ್ಟ್ ಮೇಲೆ ಹೊಸ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳಿದಾಗೆ ನಂದು ಡೆಬಿಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಸೊ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಏನು ಅಂತ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು. ಯಾರು OTT ಓಕೆ, ಬಟ್ ಸ್ಟಿಲ್ ಪೈರಸಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗನ ಉಳಿಸಿ. ಥ್ಯಾಂಕ್ ಯು. ನನ್ನ ಹೆಸರು ಮಧುಶ್ರೀ ಅಂತ. ಇದು ನಂದು ಹೀರೋಯಿನ್ ಆಗಿ 2ನೇ ಸಿನಿಮಾ. ಮಾಸ್ಟರ್ ನನಗೆ 3 ಇಯರ್ಸಿಂದ ಗೊತ್ತು. ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ, ಅಲ್ಲಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ. ಇದು ಸರ್ ಹೇಳಿರೋದ್ರಿಂದ ನನಗೆ ಮಾಸ್ಟರ್ 2ನೇ ಸಿನಿಮಾ. ದಯವಿಟ್ಟು ಏನು ರಿಕ್ವೆಸ್ಟ್ ಮಾಡೋದಂತ ಅಂದರೆ, ಹೊಸ ಕಲಾವಿದರನ್ನ ಬೆಳೆಸಿ ಮತ್ತು ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ. ತುಂಬ ಭಯ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ. ನನ್ನ ಕನ್ನಡ ನೆನೆಸ್ಕೊಂಡ್ರೆ ನಾವೆಲ್ಲ ಏನೇನೋ ಕನ್ಸು ಕಟ್ಕೊಂಡು ಬಂದಿರ್ತೀವಿ ಹೊಸಬ್ರಾಗಿ. ಏನು ಈ ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೇ ಭಯ ಆಗುತ್ತೆ. ಮ್ಯಾಮ್ ಹೇಳ್ದಂಗೆ ಗುಂಡಿಗೆ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡಬೇಕು ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಅದು ಒಳ್ಳೇದಾದ್ರೂ ಆಗಲಿ ಕೆಟ್ಟದಾಗಲಿ ಆಗಲಿ ಸಪೋರ್ಟ್ ಮಾಡಿ. ಅದೇ ನನ್ನ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಮಾಸ್ಟರ್ ಹತ್ರ ನಾನು ಜಾಸ್ತಿ ಏನು ಕೇಳಕ್ ಹೋಗಲ್ಲ, ಏನು ಹೇಳ್ದಷ್ಟು ಮಾಡು ಅಂತ ಮಾತ್ರ ಹೇಳ್ತಾರೆ. ಸೊ ಹಾಗಾಗಿ ಅಂದರೆ ಡಬಲ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ದಾರೆ. ಸೊ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಕತೆ ಹೇಳ್ಬೇಕಾದ್ರೆ ಬೇರೆ ಕಡೆ ಕತೆ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ನಮ್ಗೆ ಏನು ಹೇಳಿಲ್ಲ. ಕತೆ ಸರ್ ಬರ್ತಾರೆ, ಕತೆ ರೀಲ್ ಮಾಡಿಲ್ಲ. ನಮ್ಮ ಮಾಸ್ಟರು ಬಂದು ಮಾಡ್ಬೇಕಷ್ಟೇ ಅಂತ ಆರ್ಡರ್ ಮಾಡ್ತಾರೆ, ಬಟ್ ನೋಡೋಣ ಏನಾಗುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟು ನಮ್ಗೆ ಹಿಂಗೆ ಇರಬೇಕು. ಥ್ಯಾಂಕ್ ಯು ಸೋ ಮಚ್.